ಎಲ್ಲರಿಗೂ ನಮಸ್ಕಾರ. ಆ, ಇವತ್ತಿನ ಕ್ಲಾಸ್ನಲ್ಲಿ ನಾವು ಸ್ಫೂರ್ತಿ ಬಗ್ಗೆ ನೋಡ್ತಾ ಇದ್ದೀವಿ. ಸ್ಕೀಮ್ ಬಗ್ಗೆ, ಸ್ಕೀಮ್ ಆಫ್ ಫಂಡ್ ಫಾರ್ ರೀಜನರೇಷನ್ ಆಫ್ ಟ್ರೆಡಿಷನಲ್ ಇಂಡಸ್ಟ್ರೀಸ್. ಇದ್ರ ಬಗ್ಗೆ ಡೀಟೇಲ್ ನೋಡ್ತಾ ಇದ್ದೀನಿ. ಇದು ಎಸ್ ಸೈಲೆಂಟು ಫೂರ್ತಿ ಅಂದರೂ ಆಗುತ್ತೆ ಅಥವಾ ಸ್ಫೂರ್ತಿ ಅಂತ ಅಂದರೂ ಆಗುತ್ತೆ. ಆಯಿತಾ, ನಾನು ಆದಷ್ಟು ಫೂರ್ತಿ ಅಂತಲೇ ಹೇಳ್ತೀನಿ. ಸೊ ಓಕೆ, ಏನಿದು ಫೂರ್ತಿ ಅಂತಂದರೆ, ಸೊ ಮೊದಲನೇದು ಇದನ್ನು ಯಾಕೆ ತಂದರು ಅಂತಂದರೆ, ನಮ್ಮ ಇಂಡಿಯಾದಲ್ಲಿ ಇಂಡಸ್ಟ್ರಿಯಲ್ ಅಂದರೆ ಆದಷ್ಟು ಸ್ವಲ್ಪ ಮ್ಯಾನುಫ್ಯಾಕ್ಚರಿಂಗ್ ಕಡೆ ಹೋದಾಗ, ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಅಂದರೆ ಲೈಕ್ ಮೇಕ್ ಇನ್ ಇಂಡಿಯಾ, ಸೊ ಈ ಥರ ಎಲ್ಲ ಮಾಡೋದಕ್ಕೆ ಶುರು ಮಾಡಿದಾಗ ನಮ್ಮ ಇಂಡಿಯನ್ ಡೊಮೆಸ್ಟಿಕ್ ಹ್ಯಾಂಡಿಕ್ರಾಫ್ಟ್ಸ್ ಏನಾಗುತ್ತೆ, ಸ್ವಲ್ಪ ಬಿದ್ದೋಗುತ್ತೆ. ಅಂದರೆ ಬಿದ್ದೋಗುತ್ತೆ ಅಂತಲ್ಲ, ಸ್ವಲ್ಪ ನಶಿಸಿ ಹೋಗುತ್ತೆ ಅಂತಾರಲ್ಲ, ಸೊ ಆ ರೀತಿ ಆಗುತ್ತೆ. ಸೊ ಅಂಥ ಟೈಮಲ್ಲಿ ಈ ಹ್ಯಾಂಡಿಕ್ರಾಫ್ಟ್ಸು, ಆರ್ಟಿಷನ್ಸು, ಸೊ ಇಂಥವ್ರನ್ನ ಸ್ವಲ್ಪ ಮೇಲೆತ್ತಬೇಕು. ಇಂಥವ್ರನ್ನೂ ಕೂಡ ಗ್ಲೋಬಲಲ್ಲಿ ಒಳ್ಳೆ ಕಾಂಪಿಟೇಷನ್ ಇಡಬೇಕು ಅಂತ ಹೇಳಿ ನಮ್ಮ ಗೌರ್ಮೆಂಟು ಈ ಒಂದು ಸ್ಕೀಮ್ನ ತಗೊಬರ್ತಾರೆ. ದಟ್ ಈಸ್ ಕಾಲ್ಡ್ ಸ್ಫೂರ್ತಿ. ಓಕೆ, ನೋಡೋಣ ಬನ್ನಿ. ಇಟ್ ಈಸ್ ಎ ಸ್ಕೀಮ್ ಲಾಂಚ್ಡ್ ಬೈ ದ ಮಿನಿಸ್ಟ್ರಿ ಆಫ್ ಮೈಕ್ರೋ ಅಂದರೆ ಮಿನಿಸ್ಟ್ರಿ ಆಫ್ MSME in 2005 ಟು ಪ್ರಮೋಟ್ ಆ್ಯಂಡ್ ಡೆವಲಪ್ ಟ್ರೆಡಿಷನಲ್ ಇಂಡಸ್ಟ್ರೀಸ್ ಆ್ಯಂಡ್ ಆರ್ಟಿಷನ್ ಕ್ಲಸ್ಟರ್ ಇನ್ ಇಂಡಿಯಾ. ಓಕೆ, ಅಂದರೆ ಕಾಂಪಿಟೇಷನ್ ಗ್ಲೋಬಲ್ ಕಾಂಪಿಟೇಷನ್ನ ಬಿಲ್ಡ್ ಮಾಡಬೇಕು ಅಂತ ಹೇಳಿ ಇದನ್ನು ತೊಗೊಂಡು ಬರ್ತಾರೆ. ಸೊ ಇದರಲ್ಲಿ ಏನು ಆಬ್ಜೆಕ್ಟಿವ್ಸ್ ಇದೆ ನೋಡೋಣ ಬನ್ನಿ. ಸೊ ರಿವೈವಲ್ ಆಫ್ ಟ್ರೆಡಿಷನಲ್ ಇಂಡಸ್ಟ್ರೀಸ್, ಎಕ್ಸಾಂಪಲ್ ಹೇಳೋದಾದರೆ ಖಾದಿ ಇಂಡಸ್ಟ್ರೀಸು, ಖಾದಿ ವಿಲೇಜ್ ಇಂಡಸ್ಟ್ರೀಸು, ಕಾಟೇಜ್ ಇಂಡಸ್ಟ್ರೀಸು, ಕಾಯರ್ ಬೇಸ್ಡ್ ಪ್ರಾಡಕ್ಟ್ಸು, ಸೊ ಹ್ಯಾಂಡಿಕ್ರಾಫ್ಟ್ಸು, ಸೊ ಇದನ್ನೆಲ್ಲ ನಾವು ರಿವೈವ್ ಮಾಡಬೇಕು. ಸೊ ನೆಕ್ಸ್ಟ್ ಕ್ಲಸ್ಟರ್ ಡೆವಲಪ್ಮೆಂಟು. ಏನಿದು ಕ್ಲಸ್ಟರ್ ಅಂತಂದರೆ, ಈಗ 3-4 ಇಂಡಸ್ಟ್ರೀಸ್ನ ಕ್ಲಬ್ ಮಾಡಿ, ಅಂದರೆ ಈಗ ಮೈಸೂರಲ್ಲೇ ಈಗ ಕನ್ಸಿಡರ್, ಈಗ ಮೈಸೂರಲ್ಲಿ 4-5 ಫ್ಯಾಕ್ಟ್ರಿಗಳಿತ್ತು ಅಂತ ತಿಳ್ಕೊಳ್ಳಿ, ಇದೇ ಥರ ಹ್ಯಾಂಡಿಕ್ರಾಫ್ಟ್ ಫ್ಯಾಕ್ಟ್ರಿಗಳು ಇತ್ತು ಅಂತ ತಿಳ್ಕೊಳ್ಳಿ. ಅದನ್ನು ಕ್ಲಬ್ ಮಾಡ್ತಾರೆ. ಅಂದರೆ ಕ್ಲಬ್ ಮಾಡಿ ಒಂದೊಂದು ಕ್ಲಸ್ಟರ್ ಥರ ಮಾಡ್ತಾರೆ, ಅಂದರೆ ಒಂದು ಗುಂಪಾಗಿ ಮಾಡ್ತಾರೆ. ಅಂದರೆ ಎಲ್ಲ ಆರ್ಟಿಷನ್ಸು, ಎಲ್ಲ ಕಲಾವಿದರು ಏನಿರ್ತಾರೆ ಮಾಡ್ತಾರಲ್ಲ, ಸೊ ಅಂಥವನ್ನೆಲ್ಲ ಒಂದು ಕ್ಲಬ್ ಮಾಡಿ, ಒಂದು ಗ್ರೂಪ್ ಥರ ಮಾಡಿ, ಆ ಗ್ರೂಪ್ಗೆ ಒಂದು ಫಂಡ್ ಥರ ಮಾಡಿ ಫಂಡ್ನ ಕೊಡ್ತಾರೆ. ಆಯಿತಾ. ಸೊ ಇದೇ ಕ್ಲಸ್ಟರ್ ಡೆವಲಪ್ಮೆಂಟು. ಸೊ ನೆಕ್ಸ್ಟ್ ಟೆಕ್ನಾಲಜಿ ಅಪ್ಗ್ರೇಡೇಷನ್. ಟೆಕ್ನಾಲಜಿ ಅಂದರೆ ಮಾಡರ್ನ್ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೋಬೇಕು ಅಂತ ಹೇಳ್ತದೆ. ಸೊ ನೆಕ್ಸ್ಟು ಮಾರ್ಕೆಟ್ ಲಿಂಕೇಜು, ಇದನ್ನೆಲ್ಲ ಬಿಡಿ, ಎಂಪ್ಲಾಯ್ಮೆಂಟ್ ಜನ್ರೇಟ್ ಆಗುತ್ತೆ. ಓಕೆ, ಅದು ಗೊತ್ತಿರೋದೆ. ನೆಕ್ಸ್ಟ್ ಕೀ ಫೀಚರ್ಸ್ ಏನು, ಕ್ಲಸ್ಟರ್ ಬೇಸ್ಡ್ ಅಪ್ರೋಚ್. ಸೊ ಒಬ್ಬೊಬ್ಬರನ್ನೇ ಅಪ್ರೋಚ್ ಮಾಡೋದಕ್ಕಿಂತ ಒಂದು ಗುಂಪಾಗಿ ಮಾಡೋಣ, ಒಂದು ಗುಂಪಾಗಿ ಮಾಡಿ, ಒಂದು ಕ್ಲಸ್ಟರ್ ಥರ ಫಾರ್ಮ್ ಮಾಡಿ, ಒಂದು ಕ್ಲಬ್ ಥರ ಮಾಡಿ, ಆಮೇಲೆ ಇದನ್ನು ಡೆವಲಪ್ ಮಾಡೋಣ. ಯಾರನ್ನ? ಆರ್ಟಿಷನ್ಸ್ನ, ಟ್ರೆಡಿಷನಲ್ ಇಂಡಸ್ಟ್ರಿ ಕ್ಲಸ್ಟರ್ಸ್ಗಳನ್ನ ಅಂತ ಹೇಳಿ ಮಾಡಿದ್ರು. ಸೊ ಫಿನಾನ್ಷಿಯಲ್ ಅಸಿಸ್ಟೆನ್ಸು ಕೊಡಬೇಕು. ಸೊ ನೆಕ್ಸ್ಟು ಸ್ಕಿಲ್ ಆ್ಯಂಡ್ ಡೆವಲಪ್ಮೆಂಟ್ ಟ್ರೈನಿಂಗು, ಹೌದು ಕೊಡಲೇಬೇಕು. ನೆಕ್ಸ್ಟು ಸಸ್ಟೈನಬಲ್ ಮಾಡೆಲ್, ಎಕೋ ಫ್ರೆಂಡ್ಲಿ ಆಗಿರಬೇಕು, ಮತ್ತು ಸಸ್ಟೈನಬಲ್ ಪ್ರೊಡಕ್ಷನ್ ಮೆಥಡ್. ಆಯಿತಾ, ಯಾವುದೇ ಕಾರಣಕ್ಕೂ ಎನ್ವಿರಾನ್ಮೆಂಟ್ಗೆ ಎಫೆಕ್ಟ್ ಆಗೋ ರೀತಿ ಈ ಒಂದು ಇಂಡಸ್ಟ್ರೀಸು ಅಂದರೆ ಡೆವಲಪ್ ಆಗಬಾರ್ದು. ಆದಷ್ಟು ಎನ್ವಿರಾನ್ಮೆಂಟ್ಗೆ ಸಸ್ಟೈನಬಲ್ ಆಗಿರಬೇಕು. ಸೊ ಇಷ್ಟೇ, ಇದು ತುಂಬ ಈಸಿ ಇದೆ, ಸಿಂಪಲ್ ಆಗಿದೆ. ಇದು ಮೇನು. ಟೈಪ್ಸ್ ಆಫ್ ಕ್ಲಸ್ಟರ್ ಅಂಡರ್ ಸ್ಫೂರ್ತಿ ಏನಿದು, ಇಟ್ ಫೋಕಸ್ ಆನ್ 3 ಟೈಪ್ಸ್ ಆಫ್ ಕ್ಲಸ್ಟರ್ ಅಂತೆ. ಒಂದು ಹೆರಿಟೇಜ್ ಕ್ಲಸ್ಟರ್ ಅಂತಿದೆ. ಸೊ ಹೆರಿಟೇಜ್ ಕ್ಲಸ್ಟರ್ ಅಂತಂದರೆ ಮೋರ್ ದೆನ್ 1000 ಆರ್ಟಿಸನ್ಸ್, ಮ್ಯಾಕ್ಸಿಮಮ್ ಫಂಡಿಂಗ್ ಅಪ್ ಟು 5 crores. ನಾನು ಹೇಳಿದ್ನಲ್ಲ, ಒಂದು ಗುಂಪಾಗಿ ಮಾಡ್ತಾರೆ ಅಂದಲ್ಲ, ಅದೇ ಗುಂಪಿದೆ. 1,000 ಜನನ ಸೇರಿಸಿ, ಅಂದರೆ 1 ಜನ ಆರ್ಟಿಸನ್ಸ್ನ ಸೇರಿಸಿ ಅವ್ರಿಗೆ 5 ಕೋಟಿ ರೂಪಾಯಿ ಕೊಡ್ತಾರೆ. ಅವರು ಅದನ್ನು ಭಾಗ ಮಾಡಿಕೊಂಡು ಅವ್ರು ಏನೋ ಡೆವಲಪ್ ಮಾಡ್ಕೋತಾರೆ. ಸೊ ದಟ್ ಇಸ್ ಕಾಲ್ಡ್ ಮೇಜರ್ ಕ್ಲಸ್ಟರ್. ಅಂತಂದರೆ ಒಟ್ಟು 1,000 ಜನ ಆರ್ಟಿಸನ್ಸ್ ಇರ್ತಾರೆ. ಸೊ ಮ್ಯಾಕ್ಸಿಮಮ್ ಫಂಡ್ 5 ಕೋಟಿ ಗಂಟ ಹೋಗುತ್ತೆ. ನೆಕ್ಸ್ಟು ಮೇಜರ್ ಅಂತಂದಾಗ ಅದಕ್ಕಿಂತ ಕಮ್ಮಿ, 500ರಿಂದ 1,000 ಜನ ಒಳಗಡೆ ಇರ್ತಾರೆ. ಸೊ ಅವ್ರಿಗೆ 2.5 ಕೋಟಿ ಗಂಟ ಫಂಡ್ ಆಗುತ್ತೆ. ಸೊ ಮಿನಿ ಕ್ಲಸ್ಟರ್ ಅಂತಂದರೆ ಲೆಸ್ ದೆನ್ 500 ಆರ್ಟಿಸನ್ಸು, ಫಂಡಿಂಗ್ ಅಪ್ ಟು 1.5 crores. ಇದು ತುಂಬ ಇಂಪಾರ್ಟೆಂಟು. ಕೇಳ್ಬೋದು ನಿಮ್ಗೆ ಮ್ಯಾಥ್ ಫಾಲೋಯಿಂಗ್ ಎಲ್ಲ ಕೇಳ್ಬೋದು. ಹೆರಿಟೇಜ್ ಕ್ಲಸ್ಟರ್ ಅಂತ ಹಾಕ್ಬಿಟ್ಟು 1000 ಆರ್ಟಿಸನ್ಸು ಮತ್ತು 5 crore, ಮೇಜರ್ ಕ್ಲಸ್ಟರ್ ಅಂತ ಹಾಕ್ಬಿಟ್ಟು 500 to 2.5 crores, ಮಿನಿ ಕ್ಲಸ್ಟರ್ ಅಂತ ಹಾಕಿ 500 ಮತ್ತು 1.5 crores ಅಂತಲೂ ಹಾಕ್ಬೋದು. ಸೊ ಅದಾದಮೇಲೆ ನೋಡಲ್ ಏಜೆನ್ಸಿ ಯಾರು ಇರ್ತಾರೆ ಅಂತಂದರೆ, ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್, KYIC ಇಸ್ ಎ ಪ್ರೈಮರಿ ನೋಡಲ್ ಏಜೆನ್ಸಿ. ಇದನ್ನೆಲ್ಲ ಮಾಡೋದು ಯಾರು ಅಂತಂದರೆ ನಮ್ಮ ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ ನೋಡ್ಕೊಳ್ಳುತ್ತೆ. ಸೊ ಅದಾದಮೇಲೆ ಎಕ್ಸ್ಟ್ರಾ ಏನು ಬೇಡ. ನೆಕ್ಸ್ಟ್ ಫಂಡಿಂಗು 100% ಫಿನಾನ್ಷಿಯಲ್ ಸಪೋರ್ಟ್ ಸಿಗುತ್ತೆ ಫ್ರಮ್ ದ ಮಿನಿಸ್ಟ್ರಿ ಆಫ್ MSME. ನಾನು ಹೇಳಿದ್ನಲ್ಲ, ಈ ಥರ ಒಂದು ಗುಂಪು ಮಾಡಿ 5 ಕೋಟಿ ಗಂಟ ಕೊಡ್ತಾರೆ ನೋಡಿ. ಇದೆಲ್ಲ ಫಿನಾನ್ಷಿಯಲ್ ಅಸಿಸ್ಟೆನ್ಸು, ಸರಿನಾ, ಒಂಥರ ಲೋನ್ ಥರ. ನೆಕ್ಸ್ಟು ಫಂಡ್ಸ್ ಆರ್ ಅಲೋಕೇಟೆಡ್ ಫಾರ್ ಕಾಮನ್ ಫೆಸಿಲಿಟಿ ಸೆಂಟರ್, CFC. ಓಕೆ, ಲಾಸ್ಟ್ ಕ್ಲಾಸ್ ನೋಡಿರಬೇಕು CFC ಅಂದರೆ ಏನು ಅಂತ ಹೇಳಿದೆ. ಸೊ ರಾ ಮೆಟೀರಿಯಲ್ ಬ್ಯಾಂಕ್ಸು, ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಟ್ರೈನಿಂಗ್ಸು, ಮಾರ್ಕೆಟ್ ಬ್ರ್ಯಾಂಡಿಂಗು ಆ್ಯಂಡ್ ಟೆಕ್ನಾಲಜಿ ಅಪ್ಗ್ರೇಡೇಷನ್. ಸೊ ಇಷ್ಟು ಒಂದು ಫ್ಯಾಕ್ಟರ್ಸ್ ಮೇಲೆ ಈ ಒಂದು ಫಂಡ್ಸ್ಗಳು ಅಲೋಕೇಟ್ ಆಗುತ್ತಂತೆ.
ಸೊ ರೀಸೆಂಟ್ ಡೆವಲಪ್ಮೆಂಟ್ ಹೇಳೋದಾದರೆ, ಕರೆಂಟ್ ಅಫೇರ್ಸ್ ಹೇಳೋದಾದರೆ, ಎಕ್ಸ್ಪ್ಯಾನ್ಷನ್ ಆಫ್ ಪೂರ್ತಿ ಹೇಳೋದಾದರೆ, ದ ಗವರ್ನಮೆಂಟ್ ಹ್ಯಾಸ್ ಇನ್ಕ್ರೀಸ್ ದ ಫಂಡಿಂಗ್ ಆ್ಯಂಡ್ ಎಕ್ಸ್ಪ್ಯಾಂಡೆಡ್ ಕವರೇಜ್ ಟು ಮೋರ್ ದ್ಯಾನ್ 450 ಕ್ಲಸ್ಟರ್ ಇನ್ ಇಂಡಿಯಾ. ಸೊ ಒಟ್ಟು 450ಗಿಂತ ಜಾಸ್ತಿ ಕ್ಲಸ್ಟರ್ನ ಮಾಡಿ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಹೊರಟಿದೆಯಂತೆ. ಜೊತೆಗೆ ಡಿಜಿಟಲ್ ಆ್ಯಂಡ್ ಇ ಕಾಮರ್ಸ್ ಪುಷು. ಗೊತ್ತು ನಿಮಗೆ ಇ ಕಾಮರ್ಸ್ ಪುಷ್ ಅಂದರೆ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳು, ಆನ್ಲೈನ್ ಈಗ ಲೈಕ್ ಏನದು ಅಮೆಝಾನು, ಫ್ಲಿಪ್ಕಾರ್ಟ್ ಥರ ಮಾಡಿಕೊಟ್ಟು ಅಲ್ಲಿ ಮಾರ್ಕೆಟಿಂಗ್ ಮಾಡಲಿ ಅಂತ ಇದು ಮಾಡ್ತಾ ಇದೆಯಂತೆ ಗೌರ್ಮೆಂಟು. ನೆಕ್ಸ್ಟು ಇನ್ಕ್ರೀಸ್ ಫೋಕಸ್ ಆನ್ ವುಮೆನ್ ಎಂಟರ್ಪ್ರಿನರ್ಸ್. ಸೊ ಆದಷ್ಟು ವುಮೆನ್ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳು ನೋಡಿರ್ಬೇಕಲ್ಲ ನಿಮಗೆ, ಸೆಲ್ಫ್ ಹೆಲ್ಪ್ ಗ್ರೂಪ್ಗಳು, ಸ್ವಸಹಾಯ ಸಂಘಗಳು. ಸೊ ಈ ರೀತಿ. ಸೊ ನೆಕ್ಸ್ಟು ಇಂಟಿಗ್ರೇಷನ್ ವಿತ್ ODOP, ಒನ್ ಡಿಸ್ಟಿಕ್ ಒನ್ ಪ್ರಾಡಕ್ಟ್. ಲೈಕ್ ಎಕ್ಸಾಂಪಲ್ ನಮ್ಮ ಮೈಸೂರು ಅಂತಂದರೆ ವೀಳ್ಯದೆಲೆ. ಸೊ ಈ ರೀತಿ ಒಂದೊಂದು ಪ್ರಾಡಕ್ಟ್ ಇರ್ತವೆ ನೋಡಿ, ಒನ್ ಡಿಸ್ಟಿಕ್ ಒನ್ ಪ್ರಾಡಕ್ಟ್ ಅಂತ. ಸೊ ಆ ರೀತಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ. ಸೊ ಒನ್ ಡಿಸ್ಟಿಕ್ ಒನ್ ಪ್ರಾಡಕ್ಟ್ ಮೇಲೆ ನಿಮಗೆ ಎಸ್ಸೆ ಕೂಡ ಬರ್ಬೋದು, ಎಸ್ಸೆಗಳು ತುಂಬ ಬರುತ್ತೆ ಆಯಿತಾ. ಸೊ ಅದನ್ನು ನೋಡ್ಕೊಳ್ಳಿ. ಸೊ ಅದಾದಮೇಲೆ ಅಚೀವ್ಮೆಂಟ್ಸು ಒಟ್ಟು 3 ಲಕ್ಷದ ಆರ್ಟಿಷನ್ವರೆಗೂ ಇದಕ್ಕೆ ಬೆನಿಫಿಟ್ ಆಗಿದೆ ಅಂತೆ. ರಿವೈವಲ್ ಆಫ್ ಡಿಕ್ಲೈನಿಂಗ್ ಟ್ರೆಡಿಷನಲ್ ಇಂಡಸ್ಟ್ರೀಸು ಸಚ್ ಎಸ್ ಬ್ಯಾಂಬೋ, ಖಾದಿ, ಕಾಯರ್ ಪ್ರಾಡಕ್ಟ್ಸು. ಸೊ ಒಂದಷ್ಟು ಟ್ರೆಡಿಷನಲ್ ಇಂಡಸ್ಟ್ರೀಸ್ಗಳು ಬಿದೋಗೋ ಟೈಮಲ್ಲಿ ಈ ಒಂದು ಸ್ಫೂರ್ತಿ ಅನ್ನೋ ಒಂದು ಸ್ಕೀಮಿಂದ ರಿವೈವಲ್ ಆಗಿದೆಯಂತೆ. ಸೊ ಮತ್ತು ಮಾಡರ್ನ್ ಟೆಕ್ನಾಲಜಿ ಎಲ್ಲ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಸಸ್ಟೈನಬಲ್ ಎಂಪ್ಲಾಯ್ಮೆಂಟು ರೂರಲ್ ಏರಿಯಾಸು. ಓಕೆ, ಅಂದರೆ ರೂರಲ್ ಏರಿಯಾಸ್ಗಳಲ್ಲಿ ಎಂಪ್ಲಾಯ್ಮೆಂಟ್ ರೇಟು ಇನ್ಕ್ರೀಸ್ ಆಗಿದೆ. ಸೊ ಒಂದಷ್ಟು ಚಾಲೆಂಜಸ್ಗಳಿದೆ, ವೇ ಫಾರ್ವರ್ಡು. ಸೊ ನಮಗೆ ಅದು ಬೇಡ. ಸೊ ಇಷ್ಟು ಬಂದು ನಿಮಗೆ ಪೂರ್ತಿ ಬಗ್ಗೆ ಇದ್ದಂತಹ ಒಂದಷ್ಟು ಇನ್ಫಾರ್ಮೇಷನು. ಇಷ್ಟು ನೋಡ್ಕೊಂಡ್ರೆ ಸಾಕು. ನಿಮಗೆ ಪ್ರಿಲಿಮ್ಸಲ್ಲಿ ಇದು ಯಾವುದು ಕೇಳಲ್ಲ ಅಂತ ನನಗನ್ಸುತ್ತೆ. ಹೂ ಇಸ್ ಅ ನೋಡಲ್ ಏಜೆನ್ಸಿ ಫಾರ್ MSME ಅಲ್ಲ, ಅದದು ಈ ಒಂದು ಪೂರ್ತಿ ಸ್ಕೀಮಿಗೆ ನೋಡಲ್ ಏಜೆನ್ಸಿ ಯಾರಾಗಿರ್ಬೋದು ಅಂತ ಕೇಳ್ತಾರೆ. ಸೊ ಯಾರಾಗಿರ್ತಾರೆ, ಈ ಒಂದು ಸ್ಕೀಮ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಯಾರು ನೋಡಲ್ ಏಜೆನ್ಸಿ ಅಂತ ಕೇಳ್ಬೋದು ಕಣ್ರಪ್ಪ, ಆಯಿತಾ. ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ ಅಂತ ಹಾಕಿ. ಸೊ ಅದು ಬಿಟ್ಟರೆ ನಾನು ಕೇಳ್ತಾನೆ, ಇದನ್ನು ಕೇಳ್ಬೋದು, ಇದೊಂದು ಟೇಬಲ್. ಹೆರಿಟೇಜ್ ಕ್ಲಸ್ಟರ್ ಅಂದ್ರೇನು, ಮೇಜರ್ ಕ್ಲಸ್ಟರ್ ಅಂದ್ರೇನು, ಮಿನಿ ಕ್ಲಸ್ಟರ್ ಅಂದ್ರೇನು, ಇದನ್ನು ನೋಡ್ಕೊಳ್ಳಿ. ಸೊ ಅದನ್ನು ಬಿಟ್ಟರೆ ಯಾವುದು ಕೇಳಲ್ಲ ಇಲ್ಲಿ. ನನಗನ್ನಿಸ್ದಾಗೆ ನೋಡಲ್ ಏಜೆನ್ಸಿನೇ ಈ ಸತಿ ಕೇಳ್ತಾನೆ. ಹೂ ಇಸ್ ದ ನೋಡಲ್ ಏಜೆನ್ಸಿ ಅಂತ ಕೇಳ್ಬೋದು. ಸೊ ನೋಡ್ಕೊಳ್ಳಿ. ಖಾದಿ ಎಲ್ಲಿದು, ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರಿ ಕಮಿಷನ್, ಇದನ್ನು ಬರ್ಕೊಳ್ಳಿ ಎಲ್ಲರೂ. ಸೊ ಒಂದು ಕ್ವಶನ್ ಇದೇ ಕ್ವಶನ್ ಕೇಳ್ಬೋದು, ಹೂ ಇಸ್ ದ ನೋಡಲ್ ಏಜೆನ್ಸಿ ಫಾರ್ ದ ಪೂರ್ತಿ ಸ್ಕೀಮ್ ಅಂತ ಕೇಳ್ಬೋದು, ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರಿ ಕಮಿಷನ್. ಸೊ ಇಷ್ಟು ಬಂದು ನಿಮ್ಮ ಪೂರ್ತಿ ಸ್ಕೀಮ್ ಆಗಿತ್ತು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದು ಸ್ಕೀಮಲ್ಲಿ ಸಿಗ್ತೀನಿ. ಸೊ ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ರೆಡಿಯಾಗಿರಿ ಅಂತ ಹೇಳ್ತಾ, ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಪ್ಪ, ಆಯಿತಾ. ಸೊ ಜಾಸ್ತಿ ಜನ ಲೈಕ್ ಮಾಡಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಷ್ಟೇ. ಥ್ಯಾಂಕ್ ಯು.